ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಟು ಎವ್ರಿವನ್. ನಾನು ನಿಮ್ಮ ಪವನ್ ಮಾತಾಡ್ತಾ ಇದ್ದೀವಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ, ಇವತ್ತು ಯುಗಾದಿ ಸ್ಪೆಷಲ್ ಆಗಿ ನಮ್ಮ ಮನೆಯಲ್ಲಿ ವಡೆ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೆಂದರೆ, ಫಸ್ಟು ಕಡಲೆಬೇಳೆ ತಗೊಂಡು ಅದರ ನೀರಲ್ಲಿ 4 ಅವರ್ ಇಲ್ಲ 5 ಅವರ್ ನೆನೆಸಿಕ್ಬೇಕು. ಅದಾದಮೇಲೆ ನೆಕ್ಸ್ಟು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇವನ್ನ ರುಬ್ಬಿಕ್ಬೇಕು. ನೆಕ್ಸ್ಟು ಅದಕ್ಕೆ ಬೇಕಾಗಿರೋ ಐಟಮ್ ಏನಂದರೆ ಈರುಳ್ಳಿ, ಕೊತ್ತಂಬರಿ ಮತ್ತು ಪುದೀನ. ಆ್ಯಕ್ಚುಲಾಗಿ ಸಬ್ಬಕ್ಕಿ ಇಲ್ದಕ್ಕಾಗಿ ನಾವು ಪುದೀನ ಯೂಸ್ ಮಾಡ್ತೀವಿ. ಮತ್ತು ಶುಂಠಿ, ಇವಿಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಬೇಕು. ಆ ಗ್ರೈಂಡ್ ಮಾಡಿ ಫ್ರೆಂಡ್ಸ್, ಇವಾಗ ನಾವೇನು ಮಾಡಿದ್ದೀವಿ ಅಂದರೆ, ಕಡಲೆಬೇಳೆನ ಒಂದು 2 ಟೈಮ್ಸ್ ಕ್ಲೀನ್ ಮಾಡಿದ್ದೀವಿ. ಕ್ಲೀನ್ ಮಾಡಿ ಒಂದು ಬಟ್ಲಲ್ಲಿ ಹಾಕಿದ್ದೀವಿ. ನೆಕ್ಸ್ಟ್ ಇವಾಗ ಏನಪ್ಪ ಅಂದರೆ, ಇವಾಗ ಆಲ್ರೆಡಿ ಹೇಳಿದ ಪ್ರಕಾರ ನೋಡಿ, ಈ ಥರ ನೀಟಾಗಿ ನುಣ್ಣಗೆ ಇದು ಶುಂಠಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಗ್ರೈಂಡ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ನೀರು ಹಾಕ್ದಿರ ಕಡಲೆಬೇಳೆ ಫುಲ್ಲು ಏನಪ್ಪ ಅಂದರೆ ಫುಲ್ಲು ಇದಾಗಬೇಕು, ನುಣ್ಣಗೆ ಇದು ನೀರು ಹಾಕ್ದಿರ ಗ್ರೈಂಡ್ ಮಾಡ್ಕೊಬೇಕು. ಫ್ರೆಂಡ್ಸ್, ಇವಾಗ ಹೇಳ್ಬೇಕಂದ್ರೆ ನಾವು ಒಂದು ಚಿಕ್ಕದಾಗಿ ಬೌಲ್ ತೊಗೊಂಡಿದ್ವಿ. ಅದ್ರ ಜೊತೆಗೆ ನಾವಿಲ್ಲಿ ಸಣ್ಣ ಸಣ್ಣಗೆ ಹಚ್ಕೊಂಡೆ ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು ಇವು ಬೌಲ್ಗೆ ಹಾಕ್ತಾ ಇದ್ದೀವಿ. ಬೌಲ್ಗೆ ಹಾಕಿದ್ದೀವಿ ಇವಾಗ ಆಲ್ರೆಡಿ. ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಇದನ್ನ. ಅದಾದಮೇಲೆ ನೆಕ್ಸ್ಟು ರುಬ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವೇ ಇದು ಎಲ್ಲ ಇದಕ್ಕೆ ಹಾಕಬೇಕು. ನೀಟಾಗಿ ಏನಿದೆಯೋ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ನೀಟಾಗಿ ಇದ್ರೊಳಗೆ ಹಾಕಬೇಕು. ಅದಾದಮೇಲೆ ನೆಕ್ಸ್ಟು ನಾವು ರುಬ್ಬಿರುವ ಕಡಲೆಬೇಳೆನ ಇದ್ರೊಳಗೆ ಪೇಸ್ಟು ಇದ್ರೊಳಗೆ ಹಾಕಬೇಕು. ಫ್ರೆಂಡ್ಸ್, ಇವಾಗೆಲ್ಲ ಮಿಕ್ಸ್ ಮಾಡಿ ಎಲ್ಲ ಇದ್ರೊಳಗೆ ಡಬ್ಬದಲ್ಲಿ ಹಾಕಿದ್ದೀವಿ, ಬೌಲಲ್ಲಿ ಹಾಕಿದ್ದೀವಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ. ನೆಕ್ಸ್ಟ್ ಇವಾಗ ಏನಪ್ಪ ಅಂದರೆ, ನೀಟಾಗಿ ಇದೆಲ್ಲ ಈರುಳ್ಳಿ ಎಲ್ಲ ಮಿಕ್ಸ್ ಆಗಬೇಕು. ನಾವೇನು ರುಬ್ಕೊಂಡಿರೋ ಕಡಲೆಬೇಳೆ ಇದೆಯಲ್ಲ ಅದಕ್ಕೆ ನೀಟಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ಥರ ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇವಾಗ. ಹಾಯ್ ಫ್ರೆಂಡ್ಸ್, ಇವಾಗ ನೋಡಿ ಸ್ಟವ್ ಗ್ಯಾಸ್ ಆನ್ ಮಾಡಿ ನಾವು ಇವಾಗ ಬಾಣಲಿ ಇಡ್ತಾ ಇದ್ದೀವಿ. ನೆಕ್ಸ್ಟು ಏನಪ್ಪ ಅಂದರೆ ಎಣ್ಣೆ ತಗೊಂಡು ಎಷ್ಟು ಅಂದರೆ ಫ್ರೆಂಡ್ಸ್, ಇವಾಗ ಬಾಣಲಿ ಇಕ್ಕಿ ಎಣ್ಣೆ ಇಕ್ಕಿದ್ದೀವಿ. ಇವಾಗ ಎಣ್ಣೆಯನ್ನು ಸ್ವಲ್ಪ ಹೊತ್ತು ಕಾಯೋದಕ್ಕೆ ಬಿಡೋಣ. ಮಾಡಬೇಕಾ ಫ್ರೆಂಡ್ಸ್, ಇವಾಗ ನೋಡಿ ತಟ್ಟೆ ಅದನ್ನ ನಿಧಾನಾಗಿ ನಾವು ಎಣ್ಣೆಲಿ ಬಿಡಬೇಕು. ಈ ವಡೆ ಈ ಥರ ಕಲರ್ ಬರಬೇಕು. ಬರೋ ಗಂಟೆ ನಾವು ಚೆನ್ನಾಗಿ ಬಾಣಲೆ ಬೇಯಿಸ್ಬಿಟ್ಟು ಆಮೇಲೆ ಲಾಸ್ಟ್ಗೆ ಎತ್ತಿ ನಾವು ಒಂದು ವೆಸರಲ್ಲಿ ಇಕ್ಬೇಕು.